ವೃತ್ತಿಯಿಂದ ವೈದ್ಯರು. ಡಾಕ್ಟರ್ ಮಧು ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವೈದ್ಯರು. ವೃತ್ತಿಯಿಂದ ವೈದ್ಯ ಆದರೂ ಕೂಡ ಇವತ್ತು ನೀವು ಅವ್ರನ್ನ ನೋಡ್ಬೋದು. ಅವರು ವೇಷಭೂಷಣೆ ಅಲ್ಲ, ಜೈನ್ ಭಾಗವ ಅಂತ ಹೇಳ್ತೀವಿ ತಳಿ. ಇದನ್ನ ನಾಟಿ ಮಾಡಿದ್ಮೇಲೆ ನಮಗೆ 1 ವರ್ಷಕ್ಕೆ ಫಸಲು ಬಂತು. ಎಕರೆಗೆ ಒಂದು 5-6 ಲಕ್ಷ ಖರ್ಚು ಬರುತ್ತೆ. 1 ಎಕರೆಗೆ 5-6 ಲಕ್ಷ ಖರ್ಚು ಬರುತ್ತೆ. ಮೊದಲನೇ ಬೆಳೆ ನಾವು ಒಂದು ಗಿಡಕ್ಕೆ ಬಿಟ್ಟಿದ್ದು ಬರೀ 12 kg. ನಾವು ಜಾಸ್ತಿ ಬಿಡಂಗಿಲ್ಲ ಇದಕ್ಕೆ. ನಮ್ದೊಂದು 3400 ಗಿಡ ಇದೆ. ಅದು ವಿಲ್ಟ್ ಅಂತ ಬರುತ್ತೆ, ಅದೊಂದು ಫಂಗಸ್. ಅದು ಭೂಮಿ ಮೇಲೆ ಇರುತ್ತೆ. ಗಿಡದ್ದು ಇಮ್ಯುನಿಟಿ ಪವರ್ ಕಮ್ಮಿ ಆದಂಗೆಲ್ಲ, ವಾತಾವರಣ ಏರುಪೇರು ಆದಂಗೆಲ್ಲ, ಅದು ಫಂಗಸ್ ಜಾಸ್ತಿ ಆದಂಗೆಲ್ಲ ಗಿಡ ಹೋಗ್ತಾ ಇರುತ್ತೆ. ಮತ್ತೆ ನಾವು ಗಿಡ ಬೆಳೆಯೋಕ್ಕಾಗಲ್ಲ. ಅದು 1.25 ಕೋಟಿ ಈ ಬಾರಿ ನೀವು ಇದರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ. ದಾಳಿಂಬೆಗೆ ನಾವು 15 ವರ್ಷದವರೆಗೂ ಮಾಡ್ಕೋಬಹುದು. ನೀವು ಮಾಡ್ಕೊಳ್ಳೋದು ನಾವು ನೋಡ್ಕೊಂಡಂಗೆ 3 ವರ್ಷ ಕೊಟ್ಟಿರೋದೆಲ್ಲ ಪೂರ್ತಿ ಹಣ್ಣು ಹೋಗಿರೋದೆಲ್ಲ ಬಾಂಗ್ಲಾದೇಶಿಗೆ. ನಾವು ಕಿತ್ತು ಅಲ್ಲಿ ನಮ್ದು ವಿದೇಶಕ್ಕೆ ರಫ್ತಾಗುತ್ತೆ. ಪೂರ್ತಿ ಕೊಟ್ಟಿರೋದು ಬಾಂಗ್ಲಾದೇಶಿಗೆ. ನಮ್ದು ಕಲರ್ ಚೆನ್ನಾಗಿತ್ತು, ಸೈಜ್ ಚೆನ್ನಾಗಿತ್ತು. ರೇಟ್ ಕಮ್ಮಿ ಇದ್ರು ಕೂಡ ಸೈಜ್ ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಅನ್ಕೊಳ್ತಾರೆ ಇದ್ರಲ್ಲಿ ತುಂಬಾ ಕೋಟಿ ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತ. ಅದೆಲ್ಲ ಸುಳ್ಳು. ನಮ್ಗೆ 1 ಕೋಟಿವರೆಗೂ ಆದಾಯ ಸಿಕ್ಕಿರಬಹುದು. ಆತ್ಮೀಯರೇ, ನಾನು ರಾಜಘಟ್ಟ ರವಿ. ಏನು ಇವತ್ತು ವಿಶೇಷವಾಗಿ ಒಬ್ಬ ರೈತರನ್ನ ನಿಮ್ಗೆ ಪರಿಚಯ ಮಾಡೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ. ನನಗೆ ಬಹಳ ಆತ್ಮೀಯರು, ವೃತ್ತಿಯಿಂದ ವೈದ್ಯರು ಆದರೂ ಕೂಡ ಅವರ ಕೃಷಿ ಪ್ರೇಮ, ಅವ್ರು ಬೆಳೆದಿರ್ತಕ್ಕಂಥ ತೋಟ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆ, ಅದರಿಂದ ಬರ್ತಕ್ಕಂಥ ಲಾಭ, ಒಟ್ಟು ಇಳುವರಿ ರೈತರಿಗೆ ಒಂದಷ್ಟು ಸಹಕಾರಿ ಆಗ್ಬೋದು ಅಂತ ಹೇಳಿ ಅದನ್ನು ತಮಗೆ ತೋರಿಸೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಬನ್ನಿ, ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ವೃತ್ತಿಯಿಂದ ವೈದ್ಯರಾದರೂ ಕೂಡ ಕೃಷಿ ಮೇಲೆ ಅವ್ರಿಗಿರ್ತಂಥ ಪ್ರೀತಿಯನ್ನ ಅವ್ರ ಬಾಯಲ್ಲಿ ಕೇಳೋಣ. ಮತ್ತೆ ಈ ತೋಟದ ಹೆಂಗ್ ಬೆಳಬಹುದು, ಬೆಳೆಯೋದ್ರಿಂದ ಏನ್ ಲಾಭ, ಕೃಷಿಕರು ಯಾವ ರೀತಿ ನಮ್ಮ ಅಭಿವೃದ್ಧಿ ಹೊಂದಬಹುದು ಅನ್ನೋಂಥದ್ದನ್ನ ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ ಸರ್. ನಮಸ್ತೆ. ಡಾಕ್ಟರ್ ಮಧು ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವೈದ್ಯರು. ವೃತ್ತಿಯಿಂದ ವೈದ್ಯ ಆದರೂ ಕೂಡ ಇವತ್ತು ನೀವು ಅವ್ರನ್ನ ನೋಡ್ಬೋದು. ಅವರು ವೇಷಭೂಷಣೆ ಅಲ್ಲ, ಪಕ್ಕ ರೈತರ ಮಗ, ಈ ಮಣ್ಣಿನ ಮಗ. ಅವರು ಈ ವೃತ್ತಿಯನ್ನ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಇದೊಂದು ಹವ್ಯಾಸ, ಇದು ಕೇವಲ ಹಣಕ್ಕೋಸ್ಕರ ಮಾಡ್ತಾ ಇಲ್ಲ. ಅವ್ರ ಅನುಭವಗಳನ್ನ ಅವ್ರ ಮಾತಲ್ಲೇ ಕೇಳೋಣ. ಬನ್ನಿ ಸರ್. ನಮಸ್ತೆ. ಎಷ್ಟು ವರ್ಷದಿಂದ ಇದು ಬೆಳೆ ಇದೆ? ಎಷ್ಟು ಎಕರೆ ಜಮೀನಿದು? ಈ ದಾಳಿಂಬೆ ಬಂದ್ಬಿಟ್ಟು ನಮ್ದು ಹೆಚ್ಚು ಕಮ್ಮಿ ಒಂದು 9.5 ಎಕರೆ ಇದೆ. 9.5 ಎಕರೆ ಇದೆ. ಇದು 3ನೇ ಬೆಳೆ. ಇದಕ್ಕೊಂದು 3.5 ವರ್ಷ ವಯಸ್ಸಾಗಿದೆ ಗಿಡಕ್ಕೆ. ಇದನ್ನ ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಸೇರಿ ಒಟ್ಟಿಗೆ ಮಾಡ್ತಿದ್ದೀವಿ. ನಾನು ಬೆಳಗ್ಗೆ ಒಂದು 5:30ಗೆ ತೋಟಕ್ಕೆ ಬಂದು ಎಲ್ಲ ಗಿಡಗಳನ್ನ ಇದು ಮಾಡೋದು ತುಂಬಾ ಕಷ್ಟ ಇದೆ. ನಾನು ಬ್ರೀಫ್ ಆಗಿ ಹೇಳ್ತೀನಿ, ಅಂದ್ರೆ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಗಿಡನ ನಾವು ಹೆಂಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊಂತೀವೋ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕಾಗುತ್ತೆ. ದಾಳಿಂಬೆ ಇರೋದೇ ಹಾಗೆ. ತುಂಬಾ ಜನ ಅನ್ಕೊಂತಾರೆ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಬೋದು, ದುಡ್ಡು ಮಾಡ್ಬೋದು ಅಂತ ಹೇಳಿ ತುಂಬಾ ಜನ ಮಾಡ್ತಿದ್ದಾರೆ. ಅದಷ್ಟೇ ಕಷ್ಟ ಇದೆ, ತುಂಬಾ ಫೇಲ್ಯೂರ್ ಕೂಡ ಆಗ್ತಿದೆ. ಮತ್ತೆ ಇದನ್ನ ಬೆಳಿಬೇಕಾದ್ರೆ ನಮ್ಗೆ ತುಂಬಾ ಇಳಿಜಾರಿನ ಜಾಗ ಬೇಕು. ಮತ್ತೆ ಕೆಂಪು ಮಣ್ಣು ಮಿಶ್ರಿತ, ಕಲ್ಲು ಮಿಶ್ರಿತ ಇರಬೇಕು. ಕಲ್ಲು ಮಿಶ್ರಿತ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಪೂರ್ತಿ ಖಾಲಿ ಜಾಗ ಇತ್ತು. ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಸಾಲಿಂದ ಒಂದು ಸಾಲಿಗೆ 13 ಅಡಿ ಬಿಟ್ಕೊಂಡು ಗಿಡದಿಂದ ಗಿಡಕ್ಕೆ ಅಂತರ 8 ಅಡಿ ಮಾಡ್ಕೊಂಡ್ವಿ. ಆಳ 1 ಅಡಿ ತೆಗೆದ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿ ನಾವು ಇದನ್ನ ಜೈನ್ ಭಾಗವ ಅಂತ ಹೇಳ್ತೀವಿ ತಳಿ. ಇದನ್ನ ನಾಟಿ ಮಾಡಿದ್ಮೇಲೆ ನಮ್ಗೆ 1 ವರ್ಷಕ್ಕೆ ಫಸಲು ಬಂತು. ನಾವೇನು ಇನ್ವೆಸ್ಟ್ಮೆಂಟ್ ನಾಟಿ ಮಾಡಿದ 1 ವರ್ಷಕ್ಕೆ ಫಸಲು ಪ್ರಾರಂಭ. ಹೌದು, 1 ವರ್ಷ ಕರೆಕ್ಟಾಗಿ ಬರುತ್ತೆ. ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದು 1 ವರ್ಷಕ್ಕೆ ನಮಗೆ ಮೊದಲನೇ ಬೆಳೆಯಲ್ಲಿ ನಮ್ಗೆ ಸಿಕ್ಬಿಡ್ತು. ಆಮೇಲೆ 2ನೇ ಬೆಳೆಯಲ್ಲಿ ಸಿಕ್ಕಿದ್ದು ಪ್ರತಿ ವರ್ಷಕ್ಕೂ ನಮಗೆ ಶುರುವಾಗುತ್ತೆ. ಒಂದು ಅಂದಾಜು ಎಕರೆಗೆ ಎಷ್ಟು ಖರ್ಚು ಬರ್ಬೋದು? ಎಕರೆಗೆ ಒಂದು 5-6 ಲಕ್ಷ ಖರ್ಚು ಬರುತ್ತೆ. 1 ಎಕರೆಗೆ 5-6 ಲಕ್ಷ ಖರ್ಚು ಬರುತ್ತೆ. ಎಷ್ಟು? 1 ವರ್ಷಕ್ಕೆ? 1 ವರ್ಷಕ್ಕೆ ಒಂದು ಬೆಳೆ ಹಾಕೋದು, ಅದಕ್ಕೆ ಕೂಲಿ ಎಲ್ಲ, ಏನು ಗೊಬ್ಬರ, ಹೌದೌದು, 5-6 ಲಕ್ಷ ಬಂದೇ ಬರುತ್ತೆ. ಅದೇ ದ್ರಾಕ್ಷಿ ಚಪ್ರ ಇದ್ರೆ ಸ್ವಲ್ಪ ಕಮ್ಮಿ ಸಿಗುತ್ತೆ, ಕಮ್ಮಿ ಖರ್ಚು ಬರುತ್ತೆ. ದ್ರಾಕ್ಷಿ ಚಪ್ರ ಇಲ್ಲ, ಎಲ್ಲ ಹೊಸದಾಗಿ ಮಾಡ್ಕೊಳ್ತೀವಿ ಅಂದ್ರೆ 5 ಲಕ್ಷ ಖರ್ಚು ಬರುತ್ತೆ. ಅಂದ್ರೆ ಇದೆಲ್ಲ ನೀವು ಕೂಚ ಕಂಬಿ ಎಲ್ಲ ಹೊಸದಾಗಿ ಹಾಕಿರೋದು. ಅವಾಗ 5-6 ಲಕ್ಷ ಖರ್ಚು ಬರುತ್ತೆ. ಹೌದೌದು, 5 ಲಕ್ಷ ಬರುತ್ತೆ. 1 ವರ್ಷಕ್ಕೆ ಎಕರೆಯಲ್ಲಿ ಏನ್ ಲಾಭ ಬರ್ಬೋದು ಅಂದ್ರೆ? ನಮ್ಗೆ ಒಂದು 6 ರಿಂದ 7 ಲಕ್ಷ ತಗೊಂಡ್ವಿ ಒಂದು ಎಕರೆಗೆ.
ಒಟ್ಟಾರೆ 8 ಎಕರೆ 9 ಎಕರೆಗೆ ನಿಮ್ಗೆ ನಮ್ಗೊಂದು 70 ರಿಂದ 80 ಲಕ್ಷ ಸಿಕ್ತು ಏನು ಆದಾಯ? ಆದಾಯ. ಅದ ಖರ್ಚು ಬಿಟ್ಟು ಅಲ್ಲಲ್ಲ, ಮೊದಲನೇ ಬೆಳೆಯಲ್ಲಿ ಮೊದಲನೇ ಬೆಳೆಯಲ್ಲಿ ಆದಾಯ ಬಂದಿದ್ದು, ಖರ್ಚು ನಮ್ದು ಅಷ್ಟೇ ಆಗಿತ್ತು, ಅಲ್ಲಿಗೆ ವಜಾ ಆಯ್ತು. 1 ವರ್ಷ ಏನ್ ಖರ್ಚು ಮಾಡಿದ್ರೆ ಅದು ಬಂತು, ಅಲ್ಲಿಗೆ ನಿಮ್ಗೂ ಅದಕ್ಕೂ ವ್ಯವಹಾರ ಮುಗೀತು. ಇನ್ನು ಮುಂದೆ ಬರೋದು ಲಾಭ. ಇವಾಗ ಇದು ಎಷ್ಟನೇ ಫಸಲು ತಗೋತಾ ಇದ್ದೀರಿ ನೀವು? ಇದು ನಮ್ದು 3ನೇ ಬೆಳೆ. 3ನೇ ಬೆಳೆ. ಈ ಹಿಂದೆ 2 ಬಂದಿದ್ದಾವೆ. ಈ ಹಿಂದೆ 2 ಬೆಳೆ ಬಂದಿದೆ. ಇದು 3 ವರ್ಷಕ್ಕೆ 1 ಫಲ. ಒಂದೇ ಫಲ. ಹೌದು, ವರ್ಷಕ್ಕೆ ಒಂದೇ ಸತಿ ಬರುತ್ತೆ ಹೌದು ಇದು? ಹೌದು. ಸರಿ, ವರ್ಷಕ್ಕೆ ಒಂದು ಅಂದಾಜು ಎಷ್ಟು ಬಂದಿದೆ ಸರ್ ಈ ವರ್ಷದ ನಿಮ್ಮ ಆದಾಯ ವ್ಯಯ ಲೆಕ್ಕ ಹಾಕೋದಾದ್ರೆ? ಮೊದಲನೇ ಬೆಳೆ ನಾವು ಒಂದು ಗಿಡಕ್ಕೆ ಬಿಟ್ಟಿದ್ದು ಬರೀ 12 kg. ನಾವು ಜಾಸ್ತಿ ಬಿಡಂಗಿಲ್ಲ. ಇದಕ್ಕೆ ಜಾಸ್ತಿ ಬಿಟ್ಟಷ್ಟು ನಮಗೆ ಇಳುವರಿ ಕೂಡ ಕಮ್ಮಿ ಆಗುತ್ತೆ, ಕಾಯಿದು ಹಣ್ಣು ಗಾತ್ರ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ 2ನೇ ಬೆಳೆ ಬಂದ್ಬಿಟ್ಟು ನಾವು 22 kg ಬಿಟ್ಕೊಂಡಿದ್ವಿ. 20 ರಿಂದ 22 kg ಬಿಟ್ಕೊಂಡಿದ್ವಿ. ಒಂದು ಅಂದಾಜು ಮೇಲೆ ಬಿಟ್ಕೋತೀರಾ? ಒಂದು ಅಂದಾಜು. ಆಮೇಲೆ ಇವಾಗ ನಾವೊಂದು 30 kg ಬಿಟ್ಕೊಂಡಿದೀವಿ 3ನೇ ಬೆಳೆಗೆ. ಒಟ್ಟು ಎಷ್ಟು ಗಿಡಗಳಿದಾವೆ ಸರ್ ಇದು? ನಮ್ದೊಂದು 3400 ಗಿಡ ಇದೆ. ಇವಾಗ ಒಂದು 400 ಗಿಡ 500 ಗಿಡ ಕೈ ಬಿಟ್ಟಿದೆ. ಯಾಕದು ಹೋಗೋದು? ಅದೊಂದು ತಡಿಬೋದಾ? ಅದು ವಿಲ್ಟ್ ಅಂತ ಬರುತ್ತೆ, ಅದೊಂದು ಫಂಗಸ್. ಅದು ಭೂಮಿ ಮೇಲೆ ಇರುತ್ತೆ. ಗಿಡದ್ದು ಇಮ್ಯುನಿಟಿ ಪವರ್ ಕಮ್ಮಿ ಆದಂಗೆಲ್ಲ, ವಾತಾವರಣ ಏರುಪೇರು ಆದಂಗೆಲ್ಲ, ಅದು ಫಂಗಸ್ ಜಾಸ್ತಿ ಆದಂಗೆಲ್ಲ ಗಿಡ ಹೋಗ್ತಾ ಇರುತ್ತೆ. ಮತ್ತೆ ನಾವು ಗಿಡ ಬೆಳೆಯಕ್ಕಾಗಲ್ಲ. ಅದು ಮತ್ತೆ ಆ ಜಾಗದಲ್ಲಿ ಬರಲ್ಲ, ಜಾಗ ವೇಸ್ಟ್. ಮತ್ತೆ ಅದು ಸ್ವಲ್ಪ ಬೆಳೆದ್ರು ಕೂಡ ಕಷ್ಟ, ತುಂಬಾ ಸರ್ಕಸ್ ಮಾಡ್ಬೇಕು. ಈಗ ಈ ಬಾರಿ ಎಷ್ಟು ಟನ್ ಬೆಳೆದಿದ್ದೀರಿ? ರೇಟ್ ಬೆಳೆ ಹೆಂಗ್ ಸಿಕ್ಕಿದೆ? ಈ ಸರಿ ಏನಾಗಿದೆ ಅಂದ್ರೆ, ನಮ್ಮ ರೈತದ ಒಂದು ತೊಂದರೆ ಇದೆ. ಏನಂತಾರೆ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಎಲ್ಲ ಕುರಿ ಹಳ್ಳಕ್ಕೆ ಬೀಳ ಲೆಕ್ಕಕ್ಕೆ ದಾಳಿಂಬೆ ಬೆಳೆದಾದ್ಮೇಲೆ ಇವಾಗ ಎಲ್ಲರೂ ದಾಳಿಂಬೆ ಬೆಳೆಯಕ್ಕೆ ಶುರುವಾದ್ರು. ತುಂಬಾ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್ ತುಂಬಾ ದಾಳಿಂಬೆ ಬೆಳೆದಿರೋದ್ರಿಂದ ಇವಾಗ ಈ ಸರಿ ರೇಟ್ ತುಂಬಾ ಕಮ್ಮಿ ಆಗಿದೆ. ಎಷ್ಟಿದೆ ಈ ಬಾರಿ ಈ ಸರಿ ರೈತರಿಗೆ ಸಿಕ್ಕಿರೋದು? ನಮಗೆ ಸಿಕ್ಕಿರೋದು ಇವಾಗ 130 ರೂಪಾಯಿ ಸಿಕ್ಕಿದೆ. ಒಟ್ಟು ಎಷ್ಟು ಟನ್ ಸಿಕ್ತು? ನಮ್ಗೊಂದು 100 ಟನ್ ಸಿಗುತ್ತೆ. 100 ಟನ್. 100 ಟನ್ ಸಿಗುತ್ತೆ. 100 ಟನ್ ಅಂದ್ರೆ ಅಲ್ಲಿಗೆ 1.25 ಕೋಟಿ. 1.25 ಕೋಟಿ ಈ ಬಾರಿ ನೀವು ಇದರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಇನ್ನ ಎಷ್ಟು ಟನ್ ಹೋಗಿದೆ ಸರ್? ಇವಾಗ ನಮ್ಮೊಂದು 70 ಟನ್ ಹೋಗಿದೆ. ಅದು ಮೊದಲನೇ ರೌಂಡು. ಒಂದು 2ನೇ ರೌಂಡ್ ಒಂದು 25. ಮೊದಲನೇ ರೌಂಡ್ ಬೆಲೆ, 2ನೇ ರೌಂಡ್ ಎರಡಕ್ಕೂ ಬೇರೆ ಬೇರೆ ಆಗುತ್ತೆ. ಮೊದಲನೇ ರೌಂಡ್ ಬೆಲೆ 130 ನಿಮಗೆ, ರೈತರಿಗೆ ನಮ್ಗೆ ಸಿಕ್ಕಿರೋದು. ಮತ್ತೆ ಮಾರ್ಕೆಟ್ ಅಲ್ಲಿ 100 ರೂಪಾಯಿಗೆಲ್ಲ ಸಿಗ್ತಾ ಇದೆಯಲ್ಲ? ಅದು ಗೊತ್ತಿಲ್ಲ ಸರ್, ಅದಕ್ಕೆ ಕ್ವಾಲಿಟಿ ಮೇಲೆ ಹೋಗುತ್ತೆ, ಸೈಜ್ ಮೇಲೆ. ಇದು ಪರ್ಟಿಕ್ಯುಲರ್ ಆಗಿ ಇದೇ ಬೆಳಿಬೇಕಾ? ಅಂದ್ರೆ ಇದು ಜಾತಿ, ಇದೇ ಜಾತಿ ಇಲ್ಲ? ಮಾಮೂಲಿ ರೈತರು ಮಾಮೂಲಿ ಮರದ ತರ ಬೆಳಿತಾರಲ್ಲ, ಮರದಲ್ಲಿ ಬೆಳೆದ ಏನ್ ವ್ಯತ್ಯಾಸ ಸರ್? ಮರದಲ್ಲಿ ಬೆಳೆದ ಏನಂದ್ರೆ, ದಾಳಿಂಬೆ ವರ್ಷ ಪೂರ್ತಿ ಬಿಡುವಂತ ಹಣ್ಣು. ಅದು ಹೂವು ಬಿಡ್ತಾ ಇರುತ್ತೆ, ಪಿಂದಿ ಆಗ್ತಾ ಇರುತ್ತೆ, ಹಣ್ಣು ಬರ್ತಾ ಇರುತ್ತೆ. ಅದರಲ್ಲಿ ನಮ್ಗೆ ಮನೆಗೆ ತಿನ್ನಕ್ಕೆ ಒಂದೊಂದು ಸಿಗ್ತಾ ಇರುತ್ತೆ. ನಿಮ್ಗೆ ಗುಂಪಕ್ಕೆ ಸಿಗಲ್ಲ. ಒಟ್ಟಿಗೆ 10 kg ಬೇಕು ಅಂದ್ರೆ ಅದ್ರಲ್ಲಿ ಸಿಗಲ್ಲ. ಇದನ್ನ ನಾವು ವರ್ಷ ಪೂರ್ತಿ ಕಾಪಾಡಿ ಒಂದು ಟೈಮ್ಗೆ ದ್ರಾಕ್ಷಿ ಹೆಂಗೆ ಕಟಿಂಗ್ ಮಾಡ್ತೀವಿ, ಇದನ್ನ ಕಟಿಂಗ್ ಮಾಡಿಕೊಂಡು ಒಂದು ಕೆಲವೊಂದು ವಿಧಾನ ಇದೆ. ಆ ವಿಧಾನದ ಪ್ರಕಾರನೇ ಈ ತಿಂಗಳಲ್ಲೇ ನಮಗೆ ಫಸಲು ಬೇಕು ಅಂತಾನೆ ಅದು ಮಾಡ್ಕೊಳ್ತೀವಿ. ಪೂರ್ತಿ ಗಿಡ ತುಂಬಾ ಫಸಲು ಬರುತ್ತೆ. ಅಂದ್ರೆ ಇದೇ ಸಮಯಕ್ಕೆ ನಮ್ಗೆ ಇಷ್ಟು ಸಿಗ್ಬೇಕು, ಒಂದೇ ತಿಂಗಳಲ್ಲಿ ಸಿಗ್ಬೇಕು ಅಂತ ಯೋಜನೆ ನೀವೇ ಮಾಡ್ಕೋಬಹುದು. ರೈತರ ಕೈಯಲ್ಲೇ ನಮ್ಮ ಕೈಯಲ್ಲಿ. ಒಟ್ಟಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ತರ ಬೆಳೆಗಳು ಬೆಳೆಯೋದ್ರಲ್ಲಿ? ಒಂದೇನಂದ್ರೆ, ಇವಾಗ ಏನಂತಾರೆ, ನಗರೀಕರಣ, ಅರ್ಬನೈಸೇಷನ್ ಆಗ್ತಾ ನಮ್ದು ವ್ಯವಸಾಯ ತುಂಬಾ ಕಮ್ಮಿ ಆಗ್ತಿದೆ. ನಮ್ಮ ಮಕ್ಳುಗಳನ್ನ ನಾವೇ ವ್ಯವಸಾಯಕ್ಕೆ ಬಿಡ್ತಾ ಇಲ್ಲ. ಆದ್ರಿಂದ ನಿಮಗೆ ತುಂಬಾ ಕಷ್ಟ ಆಗತ್ತೆ ಮುಂದಕ್ಕೆ. ಇರೋದ್ರಲ್ಲಿ ಯಾರ್ಯಾರ ಜಮೀನ್ ಇದೆಯೋ ಅವ್ರವ್ರ ಬೆಳೆ ಮಾಡಿಕೊಂಡು ಪ್ರಕೃತಿನ ಕಾಪಾಡಿಕೊಂಡು ಅನ್ನದಾತಾಗಿ ಇರೋದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಯಾರಾದ್ರೂ ಬಂದ್ರೆ ನಿಮ್ ಬೆಳೆ ಬಗ್ಗೆ ಅವ್ರ ಮಾಹಿತಿ ಕೊಡ್ಲಿಕ್ಕೆ ಖಂಡಿತವಾಗ್ಲೂ ಕೊಡ್ತೀವಿ. ಅದರಲ್ಲಿ ನಮ್ಮ ಅಣ್ಣ ಮಹೇಶ್ ಅಂತ ಇದ್ದಾರೆ. ನಾನು ಅವಾಗ ಮೊದಲೇ ಹೇಳ್ದಂಗೆ ನಾನು ನಮ್ಮ ಅಣ್ಣ ಇಬ್ರು ಒಟ್ಟಿಗೆ ಮಾಡ್ತಿದ್ದೀವಿ. ನಾನು ಬೆಳಗ್ಗೆ ಬಂದು ಬೆಳಗ್ಗೆ ಒಂದು 5:30 6 ಗಂಟೆಯಿಂದ 9:00ವರೆಗೂ ನನ್ನ ಕೆಲಸ ಏನೈತೆಲ್ಲ ಮುಗಿಸ್ಬಿಟ್ಟು ಬರ್ತಕ್ಕಂಥ ಲೇಬರ್ಸ್ಗೆಲ್ಲರಿಗೂ ನನಗೆ ಕೆಲಸ ಹಂಚಿ ಹೋದ್ಮೇಲೆ ನಮ್ಮ ಅಣ್ಣ ಮಿಕ್ಕಿದೆಲ್ಲ ನೋಡ್ಕೊಳ್ತಾರೆ. ತೋಟದ ನಿರ್ವಹಣೆಗೆ ಅಂತ ಎಷ್ಟು ಜನ ಇಟ್ಟಿದ್ದೀರಿ ಸರ್? ತೋಟದಲ್ಲಿ ವಾಸವಾಗಿ 3 ಜನ ಪರ್ಮನೆಂಟ್ ಆಗಿದ್ದಾರೆ. ಅದು ಬಿಟ್ಟು ನಮ್ಮ ಹಳ್ಳಿಯಿಂದ ನಮ್ಮ ಮನೆಗೂ 6 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ದಿನ 5-6 ಜನ ಬಂದೇ ಬರ್ತಾರೆ. ದಿನ 5-6 ಜನ. ಮುಖ್ಯವಾಗಿ ಇದಕ್ಕೆ ನಾವು ಅನ್ಕೊಂಡಿದ್ವಿ, ಇದಕ್ಕೆ ಮೂರ್ ಬೋರ್ವೆಲ್ ಬೇಕಾಗತ್ತೆ ಅಂತ ನಾವು ಮೊದಲು ಅನ್ಕೊಂಡಿದ್ವಿ. ಒಂದೇ ಬೋರ್ವೆಲ್ ಸಾಕಾಯ್ತು ನಮಗೆ. ಕೃಷಿ ಹೊಂಡ ಮಾಡ್ಕೊಂಡಿದ್ವಿ. ಕೃಷಿ ಹೊಂಡ ಮಾಡ್ಕೊಂಡ್ರಿಂದ ಬೋರಿಂದ ಅಲ್ಲಿಗೆ ಡಂಪ್ ಮಾಡಿಕೊಂಡು ಕೃಷಿ ಹೊಂಡದಿಂದ ತೋಟಕ್ಕೆ ಬಿಟ್ಕೊಳ್ತೀವಿ. 2 ದಿನಕ್ಕೆ 3 ದಿನಕ್ಕೆ ಅದು ನೋಡಿಕೊಂಡು ತೇವಾಂಶದ್ದು ಅನುಗುಣವಾಗಿ. ಮೋಡ ಇದ್ರೆ ನೀರು ಬಿಡಕ್ಕೆ ಹೋಗಲ್ಲ, ಬಿಸಿಲಿದ್ರೆ ದಿನ ಬಿಡ್ದಿನ ಒಂದು ಅರ್ಧ ಗಂಟೆ 3/4 ಗಂಟೆ ಹನಿ ನೀರಾವರಿ, ಎಲ್ಲೂ ನೀರು ಹಾಯಿಸಂಗಿಲ್ಲ. ಅದರಲ್ಲೂ ದಾಳಿಂಬೆಗೆ ಒಂದು ಮುಖ್ಯವಾದ ಅಂಶ ಅಂದರೆ ಇಳಿಜಾರು ಇದ್ರೇ ದಾಳಿಂಬೆ ಬೆಳೆಯೋಕ್ಕಾಗೋದು. ಸಮನಾಗಿರೋ ಜಾಗದಲ್ಲಿ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಈ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇಳಿಜಾರು ಅಂದ್ರೆ ನೀರು ಸರಾಗವಾಗಿ ಹರಿದೋಗ್ಬೇಕು, ನಿಂತ್ಕೊಂಡ್ರೆ ಅದಕ್ಕೆ ಸಮಸ್ಯೆ ಜಾಸ್ತಿ.
ನಿಂತ್ಕೊಂಡಷ್ಟು ರೋಗ ಜಾಸ್ತಿ, ಮುಂದಕ್ಕೆ ಖಾಲಿ ಬಿಡ್ಬೋದು. 9 ಎಕರೆಗೆ ಒಂದೇ ಬೋರಿಂದ ನಮ್ಗೆ ಸಾಕಾಗ್ತದೆ, ಏನ್ ತೊಂದ್ರೆ ಏನ್ ಸಮಸ್ಯೆನೇ ಇಲ್ಲ. ಎಷ್ಟು ಇಂಚ್ ನೀರು ಬರ್ತಾ ಇದೆ ಸರ್? ನಮ್ದು ಒಂದು 2 ಇಂಚ್ ಬರುತ್ತೆ. ಅಷ್ಟು 2 ಇಂಚ್ ನೀರಲ್ಲೇ 2 ಇಂಚ್ ಬರ್ತದೆ. 9 ಎಕರೆಲ್ಲ ನಮ್ಗಿನ್ನೂ ಸಾಕಾಗಲ್ಲ ಅಂತ ಹೇಳಿ ನಾವು ಪಕ್ಕದ್ದು ಬೋರ್ವೆಲ್ ಇಂದ ಕೂಡ ಪೈಪ್ ಲೈನ್ ಮಾಡಿಸ್ಕೊಂಡಿದ್ವಿ. ಎಮರ್ಜೆನ್ಸಿ ಇರ್ಲಿ ನಮ್ದನ್ನ ಕೆಟ್ಟೋಗ್ಬಿಡುತ್ತೆ ಅಂತ ನಮ್ಗೇನು ಸಾಕಾಗ್ತದೆ, ನಮ್ದೇ ಸಾಕಾಗ್ತದೆ. ಅಂದ್ರೆ ಇವಾಗ ಕನಿಷ್ಠ ಪಕ್ಷ ಎಕರೆಗೆ ಒಂದು 8 ಲಕ್ಷ 10 ಲಕ್ಷವರೆಗೂ ಆದಾಯ ತೆಗಿಬಹುದು ಅಂತೀರಾ ವರ್ಷಕ್ಕೆ? ಅದೇ ಗಿಡ ಉಳಿಸ್ಕೊಂಡಂಗಿಲ್ಲ. ನಾವು ಹೆಂಗೆ ಗಿಡ ಉಳಿಸ್ಕೊಳ್ತೀವಿ, ಹೆಂಗೆ ಕಾಪಾಡ್ಕೊಳ್ತೀವಿ, ಅದ್ರ ಮೇಲೆ 8-10 ಲಕ್ಷ ಪಕ್ಕ ಸಿಗುತ್ತೆ. ಇದು ಒಟ್ಟು ಆಯಸ್ಸು, ಇದು ಗಿಡದ ಆಯಸ್ಸು ಎಷ್ಟಿದೆ? ದಾಳಿಂಬೆಗೆ ನಾವು 15 ವರ್ಷದವರೆಗೂ ಮಾಡ್ಕೋಬಹುದು. ನೀವು ಮಾಡ್ಕೊಳ್ಳೋದು? ನಾವು ನೋಡ್ಕೊಂಡಂಗೆ, ನಾನು ಗಮನಿಸ್ದಂಗೆ, ಬೇಕಾದ್ರೆ ನಾವು ಬೇರೆ ತೋಟಗಳೆಲ್ಲ ಹೋಗಿದ್ದೀವಿ, ನಾವು ಗಮನಿಸ್ದಂಗೆ. ಬಟ್ ಗಿಡನ ನಾವು ಹೇಗೆ ಕಾಪಾಡ್ತೀವೋ ಅದ್ರ ಮೇಲೆ. ಈ ಗಿಡ ಎಲ್ಲಿಂದ ತಂದ್ರಿ ನೀವು? ಇದು ನಾಸಿಕ್ಕಿಂದ. ನಾಸಿಕ್ ಅಲ್ಲಿಂದ ತರಬೇಕಿತ್ತು. ಇಲ್ಲೆಲ್ಲೋ ಇದು ಸ್ಥಳೀಯವಾಗಿ ಸಿಕ್ಕಿ ಇವಾಗ ಸಿಕ್ತಿರ್ಬೋದೇನೋ, ನಾವು ತಂದಿದ್ದು ಅಲ್ಲಿಂದ ತಂದು ನಾಟಿ ಮಾಡಿ. ಈಗ ಈ ಕೃಷಿ ಬಗ್ಗೆ ನಿಮ್ಗೆ ಅನ್ಸುತ್ತೆ, ಖುಷಿ ಕೊಡುತ್ತಾ? ಏನ್ ನಿಮ್ ಹೇಳ್ಬೇಕು ಅಂದ್ರೆ, ನಂದು ಕ್ಲಿನಿಕಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೂ ನಂಗೆ ಸ್ವಲ್ಪ ಆಯಾಸ ಆಗುತ್ತೆ. ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ನೀರು ಕುಡ್ದಿದ್ದೀನ, ಊಟ ಮಾಡಿದ್ದೀನ, ಬಿಸಿಲಿದ್ಯಾ, ನನಗೇನು ಅನ್ಸಲ್ಲ. ಒಂದು ನೋಡಿ ಆಕ್ಚುಲಿ ಶೇಡ್ ತಗರೆ ಗೊತ್ತಾಗತ್ತೆ ಎಷ್ಟು ಕುಯ್ಕೊಂಡಿದ್ದಾವೆ ಅಂತ, ಅದು ನಂಗೆ ನೋವು ಅಂತ ಅನ್ಸಲ್ಲ. ಸಂತೋಷ ಇದೆ ಖುಷಿಯಲ್ಲಿ. ಇದೆಲ್ಲ ನಂಬಿರೋದಕ್ಕೆ, ಮಣ್ಣಿನ ಮಕ್ಕಳಾಗಿ ಖಂಡಿತವಾಗ್ಲು ಹೆಮ್ಮೆ. ಇದನ್ನ ನಾವು ಇವಾಗ 3 ವರ್ಷ ಕೊಟ್ಟಿರೋದೆಲ್ಲ ಪೂರ್ತಿ ಹಣ್ಣು ಹೋಗಿರೋದಲ್ಲ ಬಾಂಗ್ಲಾದೇಶ್ಗೆ. ನಾವು ಕಿತ್ತು ಅಲ್ಲಿ ನಮ್ದು ವಿದೇಶಕ್ಕೆ ರಫ್ತಾಗುತ್ತೆ. ಪೂರ್ತಿ ಕೊಟ್ಟಿರೋದು ಬಾಂಗ್ಲಾದೇಶ್ಗೆ. ಅಲ್ಲಿ ಹಣ್ಣು ಜಾಸ್ತಿ ಉಪಯೋಗಿಸ್ತಾರೆ ಮುಸ್ಲಿಮ್ಸು. ಆಮೇಲೆ ಈ ಹಣ್ಣು ನಾವೇನು ತೆಗೆದು ಕೊಡ್ತೀವಿ, ಪೂರ್ತಿ ಕೆಂಪಾಗಿರ್ಬೇಕು. ಅಲ್ಲಿ ಅವ್ರೇನ್ ಮಾಡ್ತಾರೆ, 4-5 ಗ್ರೇಡ್ ಅವ್ರು ಮಾಡ್ಕೊಳ್ತಾರೆ ಸೈಜ್ ಮೇಲೆ. ಚುಕ್ಕೆ ಆಗಿರೋದು, ಕೊಳ್ತೋಗಿರೋದು, ಕ್ರಾಕ್ ಬಂದಿರೋಲ್ಲ ತೆಗೆದ್ಬಿಟ್ಟು ಸೈಜ್ ಮೇಲೆ ಅವ್ರು ಗ್ರೇಡ್ ಮಾಡಿ ಪ್ಯಾಕಿಂಗ್ ಮಾಡಿ ತೊಗೊಂಡೋಗ್ತಾರೆ. ನಾವಲ್ಲಿ ನೋಡಿದ್ವಿ, ಬಹಳ ಕಡಿಮೆ ಇತ್ತು ಚುಕ್ಕೆ ಆಗಿರೋಂಥದ್ದು, ಕ್ರಾಕ್ ಆಗಿರೋಂಥದ್ದು. ಆ ಥರದ್ದೇನು ಸಮಸ್ಯೆ ಕಾಣಲಿಲ್ಲ. ಇಲ್ಲ, ಅದು ಯಾಕೆಂದ್ರೆ ನಾವು ಔಷಧಿ ಹೆಂಗ್ ಗುಣಮಟ್ಟ, ಅದು ಹೆಂಗ್ ಕಾಪಾಡ್ತೀರಾ ಅದನ್ನ? ಅಂದ್ರೆ ಇವಾಗ ಮೋಡ ಇದ್ದಾಗ ಏನು ಔಷಧಿ ಹೊಡಿಬೇಕು, ಮಳೆ ಬಂದಾಗ ಏನು ಹೊಡಿಬೇಕು, ಅದನ್ನ ನೋಡ್ಕೊಂಡೆ. ಇವಾಗ ಮಾಮೂಲಿ ಮನುಷ್ಯನ ಹೆಂಗೆ ನಾವು ಜ್ವರ ಬಂದಾಗ ಕೊಡ್ತೀವೋ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದು ಏನೋ ಬೇಡ ಬಿಡು ಅಂತ ಒಂದು ದಿವಸ ನಾವು ಮಾರಿದ್ರೆ ಬೆಳೆ ಕೈಗೆ ಸಿಗಲ್ಲ. ಈ ಸರಿ ನಮಗೆ ಹೆಚ್ಚು ಕಮ್ಮಿ 2 ತಿಂಗಳು ಮೋಡ ಕವಿದ ವಾತಾವರಣ ಇತ್ತು. ಈ 2-3 ತಿಂಗಳು, ಹೌದೌದು, 1 ತಿಂಗಳು ಸತತವಾಗಿ ಹೆಚ್ಚು ಕಮ್ಮಿ ಮಳೆ ಇತ್ತು. ನಮಗೆ ನಾವು ಅನ್ಕೊಂಡಿದ್ವಿ ನಮಗೆ ಬೆಳೆ ಸಿಗೋದೇ ಇಲ್ಲ ಅಂತ. ಆದ್ರೆ ನಮ್ಮ ಅಣ್ಣ ಮಾಡಿರೋ ಪರಿಶ್ರಮದಲ್ಲಿ, ಔಷಧಿ ಎಲ್ಲ ನಮ್ಮ ಅಣ್ಣ ನೋಡ್ಕೊಳ್ತಾನೆ, ಅವ್ರು ಮಾಡಿರೋ ಪರಿಶ್ರಮದಲ್ಲಿ ನಮಗೆ ಒಂದು 5% ಅಂದ್ರೆ ಏನಂತೀವಿ ಡ್ಯಾಮೇಜು, 5% ಕಮ್ಮಿ ಆದಾಯ ಸಿಕ್ಕಿದೆ. 95 ಭಾಗ ನಮ್ಗೆ ಸಿಕ್ಕಿದೆ, ಫಸಲು ಕೈಗೆ ಸಿಕ್ಕಿದೆ. ಮಾರಾಟ ಮಾಡೋದು ಹೆಂಗೆ ಸರ್? ಯಾಕಂದ್ರೆ ಕೃಷಿ ಬೆಳೆಯೋದು ಈಸಿ, ಅದು ಮಾರ್ಕೆಟಿಗೆ ತರೋದು ದೊಡ್ಡ. ಮಾರ್ಕೆಟಿಗೆ ಅಂದ್ರೆ ರೇಟ್ ಜಾಸ್ತಿ ಇದ್ದಾಗ ಅವರೇ ಹುಡ್ಕೊಂಡ್ ಬರ್ತಾರೆ, ನಾವೇನು ಹೋಗೋದೇ ಬೇಕಾಗಿಲ್ಲ. ರೇಟ್ ಕಮ್ಮಿ ಆದ್ರೆ ನಾವು ಹೋಗಿ ಅವ್ರು ಕಾಲಿಡಿಬೇಕು. ಈ ಸರಿ ಸುತ್ತಮುತ್ತ ದೊಡ್ಡಬಳ್ಳಾಪುರ ಅಥವಾ ನಮ್ದು ಬೆಂಗಳೂರು ಉತ್ತರದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನೋ ಅಥವಾ ಎಚ್ಚರಿಕೆಗೆ ಹೇಳ್ಕೊಳ್ತೀನಿ ಅಂತಲ್ಲ, ನಮ್ದು ಕಲರ್ ಚೆನ್ನಾಗಿತ್ತು, ಸೈಜ್ ಚೆನ್ನಾಗಿತ್ತು. ರೇಟ್ ಕಮ್ಮಿ ಇದ್ರು ಕೂಡ ಸೈಜು ತುಂಬಾ ಚೆನ್ನಾಗಿತ್ತು. ಇದಕ್ಕಿಂತ ದಪ್ಪ ಇತ್ತು. ಇವಾಗ ನಾವು ಸ್ವಲ್ಪ ತೆಗೆದ್ಬಿಟ್ಟಿದೀವಿ ಹಣ್ಣು, ಇದಕ್ಕಿಂತ ತುಂಬಾ ದಪ್ಪ ಇತ್ತು. ದಪ್ಪ ಇರೋದ್ರಿಂದ ಅವರೇ ಹುಡ್ಕೊಂಬಂದ್ರು ನಮ್ಗೆ. ಆಮೇಲೆ ನಮ್ದು ಹೆಚ್ಚು ಕಮ್ಮಿ ಎಲ್ಲ 350 ಗ್ರಾಮ್ ಮೇಲಿತ್ತು. ಇರೋದ್ರಿಂದ ಯಾರು ತಗೊಳ್ತಾರೆ ಹಣ್ಣು, ಅವರೇ ನಮ್ಮ ತೋಟನ ಹುಡ್ಕೊಂಡ್ ಬಂದ್ರು. ಬೇರೆ ರೈತರಿಗಾದ್ರೆ ತೊಂದರೆ ಕಷ್ಟ ಮಾರ್ಕೆಟಿಂಗ್ ಮಾಡೋದಕ್ಕೆ. ರೇಟ್ ಕಮ್ಮಿ ಆದ್ರೆ ಅವಾಗ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಎಲ್ಲೂ ಇಲ್ಲ, ಕಿತ್ತು ಇಲ್ಲಿಗೆ ಹೊಸೂರ್ ಹತ್ರ ಒಂದು ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ಬೇಕು. ವೈಟ್ ಫೀಲ್ಡ್ ಹತ್ರ ಇವಾಗ ಚಿಕ್ಕಬಳ್ಳಾಪುರದೊಂದು ಮಾರ್ಕೆಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಕರ್ನಾಟಕದಾಗ ನೆಲ್ಲೂ ಇಲ್ಲ, ಗೊತ್ತಿರಂಗಿಲ್ಲ. ಇಲ್ಲ, ಸಮಸ್ಯೆ ಮಾರ್ಕೆಟ್. ಚಿಕ್ಕಬಳ್ಳಾಪುರದಲ್ಲಿ ಹೊಸದಾಗಿ ಮಾಡಿದ್ದಾರೆ, ಈ ವರ್ಷದಿಂದ ಮಾಡಿದ್ದಾರೆ. ಈ ವರ್ಷದ ನಿಮ್ಮ ಆದಾಯ ಎಷ್ಟಿದೆ? ಎಷ್ಟು ಈ ಬಾರಿ ನೀವು ಆದಾಯ ನಿರೀಕ್ಷೆ ಮಾಡಿದ್ರಿ ಅಂತ ಅವೆಲ್ಲ ಹೇಳಿದ್ರಿ. ಈಗ ಸದ್ಯಕ್ಕೆ ನಿಮ್ಗೆ ನಿರೀಕ್ಷೆ ಬಂದಿರುವಂತ ಆದಾಯ ಎಷ್ಟು? ಓಕೆ, ಆದಷ್ಟು ತುಂಬಾ ಜನ ಅನ್ಕೊಳ್ತಾರೆ ಇಲ್ಲಿ ತುಂಬಾ ಕೋಟಿ ಬರುತ್ತೆ, ಅಷ್ಟು ಬರುತ್ತೆ, ಎಷ್ಟು ಬರುತ್ತೆ ಅಂತ. ಅದೆಲ್ಲ ಸುಳ್ಳು. ನಮ್ಗೆ ಒಂದು ಕೋಟಿವರೆಗೂ ಆದಾಯ ಸಿಕ್ಕಿರಬಹುದು. ಆದಾಯನೇ ಇನ್ನೂ ಹಣ್ಣು ಕೂಲಿ ಪೂರ್ತಿ ಆಗಿಲ್ಲ, ಅದಿನ್ನೂ ಲೆಕ್ಕಾಚಾರ ಕೂಡ. ಅಲ್ಲಿಗೆ ಒಂದು ವರ್ಷಕ್ಕೆ 9 ಎಕರೆನಲ್ಲಿ 1 ಕೋಟಿ ರೂಪಾಯಿ ಆದಾಯ ಬಂತು ಅಂದ್ರೆ ಕನಿಷ್ಠ 8-9 ಲಕ್ಷ ರೂಪಾಯಿ ಬಂದಂಗ ಆಯ್ತು ಎಕರೆಗೆ. ಬಂದಿದೆ. ಬಟ್ ತುಂಬಾ ಜನ ಹೇಳ್ತಾರೆ ಅದು 12 ಕೋಟಿ ಬಂತು, ಅಷ್ಟು ಬಂತು, ಇಷ್ಟು ಬಂತು, ಅಷ್ಟೆಲ್ಲ ನಿರೀಕ್ಷೆ ಮಾಡಕ್ ಆಗಲ್ಲ. ಇಷ್ಟು ಮಾಮೂಲಿ 7-8 ಲಕ್ಷ ರೂಪಾಯಿ ಕನಿಷ್ಠ ಪಕ್ಷ ಒಂದು 5 ಲಕ್ಷ ರೂಪಾಯಿ ನಿರೀಕ್ಷೆ ಮಾಡ್ಬೋದಾ? ಕನಿಷ್ಠ 5 ಲಕ್ಷ ಮಾಡ್ಬೋದು. ಕೇಳೋದಲ್ಲ ಸ್ನೇಹಿತರೆ. ಆದ್ರೆ ಇನ್ನೊಂದೇನ ಹೇಳ್ತೀನಿ ಅಂದ್ರೆ, ಇದು ಮಾರುಕಟ್ಟೆಗೆ ಅನುಗುಣವಾಗಿ ಇವಾಗ 5 ಲಕ್ಷ ಅಂತ ನಾವೇನ್ ಮಾಡ್ತೀವಿ, ಎಲ್ಲರೂ ಹಾಕೋಕ್ ಶುರು ಮಾಡ್ತೀವಿ. ಇವಾಗ ತಿನ್ನೋರು 2 ಇರ್ತಾರೆ, ತರೋರು 10 ಜನ ಇದ್ದಾಗ, ಕುಸಿತ ಆದಾಗ ನಮ್ಗೆ ಅದು ಸಿಗಲ್ಲ.
ಅದು ಅನುಭವಿಸ್ಬೇಕಾಗತ್ತೆ. ಇವಾಗ ಎಷ್ಟೋ ಜನ ಇದನ್ನ ಹಾಕೋಕ್ ಹೋಗಿ ಅರ್ಧಂಬರ್ಧ ಬಿಟ್ಟೋಗಿರೋರು ಇದ್ದಾರೆ, ಗಿಡ ಕಿತ್ತಾಕಿರೋರು ಇದ್ದಾರೆ. ಕೈ ಕೆಸರಾದರೆ ಅಷ್ಟೇ, ಕಷ್ಟ ಪಡ್ಬೇಕು, ಅವಾಗ ಬರ್ತದೆ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಮಧುಸೂದನ್ ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ಕ್ಲಿನಿಕ್ ಇಟ್ಕೊಂಡಿರೋಂಥ ವೈದ್ಯರು. ಅವರು ಏನು ವೃತ್ತಿಯಿಂದ ವೈದ್ಯರಾದ್ರೂ ಕೂಡ ಹವ್ಯಾಸದಿಂದ ಮತ್ತೆ ಅವ್ರ ತಂದೆ ಅವ್ರ ಕುಟುಂಬದಿಂದ ಬಂದಂಥದ್ದು ಬಳುವಳಿ ಕೃಷಿ. ಹಾಗಾಗಿ ಕೃಷಿಯನ್ನ ಬಹಳ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನ ನಮ್ಮೆಲ್ಲ ರೈತರ ಪರವಾಗಿ ಅರ್ಪಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಮಾಹಿತಿ ಬೇಕಾದ್ರೆ ಕೇಳಿದ್ರೆ ಅವರು, ಈ ಊರ ಹೆಸರು ಸರ್ ಇದು ಯಾವ ಊರು? ನಮ್ದು ಸ್ವಂತ ಊರು ಕಾಕೋಳು, ನಮ್ ತೋಟ ಇರೋದು ಚೊಕ್ನಹಳ್ಳಿ. ಚೊಕ್ನಹಳ್ಳಿಯಲ್ಲಿ ಯಾವ ರಸ್ತೆಯಲ್ಲಿ ಬರುತ್ತೆ ಇದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಆಜುಬಾಜು. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹತ್ರ ಈ ಒಂದು ತೋಟ ಇದೆ. ಯಾರಿಗಾದ್ರೂ ಏನಾದ್ರೂ ಬೇಕಾದ್ರೆ ಡಾಕ್ಟರ್ ಹತ್ರ ಸಂಖ್ಯೆ ಬೇಕಾದ್ರೆ ಕೊಡ್ತೀವಿ. ಅವತ್ತು ಅವ್ರನ್ನ ಕೇಳ್ಕೊಂಡು, ಅವ್ರ ಸಮಯ ಇದ್ದಾಗ ಬಂದು ತೋಟ ನೋಡ್ಕೊಂಡು ಅವ್ರ ಮಾಹಿತಿನ ಕೇಳ್ಕೊಂಡು ಸರಿಯಾಗಿ ನಾವು ಕೃಷಿ ಮಾಡಿದ್ದೇ ಆದರೆ ಎಕರೆಗೆ ಕನಿಷ್ಠ ಪಕ್ಷ 5 ರಿಂದ 10 ಲಕ್ಷ ರೂಪಾಯಿವರೆಗೂ ದುಡಿಬೋದು ಅನ್ನೋಂಥ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ. ನಮಸ್ತೆ. ನಮಸ್ತೆ.